ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಹುಲಿ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತೊಂದು ಎಕ್ಸ್ಟ್ರಾಡಿನರಿ ಸಾಂಗ್ ಕೇಳಿದೆ. ಮಗ್ಗಿ ಪುಸ್ತಕ ಅನ್ನೋ ಒಂದು ಸಿನಿಮಾ, ಹರಿವರಾಸನಂ ಅನ್ನೋ ಡೈರೆಕ್ಟರ್ ನಿರ್ದೇಶನ ಮಾಡಿರೋ ಮಗ್ಗಿ ಪುಸ್ತಕ ಅನ್ನೋ ಒಂದು ಸಿನಿಮಾದು ಅಪ್ಪಂದು ಸಾಂಗ್ ಕೇಳಿದೆ. ನಾನಂತೂ ತುಂಬ ಎಮೋಷ್ನಲ್ ಆಗ್ಬಿಟ್ಟೆ. ಸೊ ಇಷ್ಟು ದಿನ ಅಪ್ಪ ಅಂದರೆ ನನಗೆ ಅಪ್ಪ ಐ ಲವ್ ಯು ಸಾಂಗ್ ನೆನಪಾಗ್ತಾ ಇತ್ತು. ಸೊ ಮೋಸ್ಟ್ಲಿ ಈ ಸಾಂಗ್ ರಿಲೀಸ್ ಆದ್ರ ಮೇಲೆ ನಿಮ್ಗೆ ಈ ಸಾಂಗೇ ನೆನಪಾಗುತ್ತೆ. ಒಂದು ಹೆಣ್ಣಿಗೆ ಒಬ್ಬ ಅಪ್ಪ ಎಷ್ಟು ಇಂಪಾರ್ಟೆಂಟ್ ಇರ್ತಾನೆ, ಅಥವಾ ಒಂದು ಹೆಣ್ಣಿನಿಂದ ಒಬ್ಬ ಅಪ್ಪ ಇಲ್ಲ ಅಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಈ ಸಾಂಗಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನು ಯಶಸ್ ನಾಚಪ್ಪ ಅವರು ಮ್ಯೂಸಿಕ್ ಡೈರೆಕ್ಟ್ರು. ಅವ್ರಿಗೆ ನಾನು ಎಷ್ಟು ಹ್ಯಾಂಡ್ಸಪ್ ಹೇಳಿದ್ರು ಸಾಧ್ಯ ಇಲ್ಲ. ನಮ್ಮಪ್ಪ ನನಗೆ ಯಾವತ್ತೂ ನೆನಪೇ ಆಗಿರಲಿಲ್ಲ, ಮೋಸ್ಟ್ಲಿ ನಮ್ಮಮ್ಮ ನೆನಪಾಗೋಕ್ಕೆ ಬಿಟ್ಟಿರಲಿಲ್ಲ. ಈ ಸಾಂಗ್ ನೋಡಿ ನನಗೆ ನೆನಪಾಗೋಯ್ತು, ಅಯ್ಯೋ ಅಂತ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ಇಡೀ ಸಿನಿಮಾ ತಂಡಕ್ಕೆ ತುಂಬ ಒಳ್ಳೆಯದಾಗಲಿ. ನಮ್ಮ ಜನ ಇಂಥ ಒಳ್ಳೆ ಸಾಂಗಿಗೆ, ಇಂಥ ಒಳ್ಳೆ ಕಂಟೆಂಟಿಗೆ 100% ಇದು ಸಪೋರ್ಟ್ ಮಾಡೇ ಮಾಡ್ತಾರೆ. ಈ ಸಿನಿಮಾದ ಒಂದು ಲೈನ್ಸ್ ನನಗೆ ಹೇಳಿದ್ರು, ತುಂಬ ಚೆನ್ನಾಗಿತ್ತು. ಈ ಲಾಕ್ಡೌನಲ್ಲಿ ಮೊಬೈಲ್ ಕಂಪಲ್ಸರಿ ಆಗಿತ್ತು, ಆನ್ಲೈನ್ ಕ್ಲಾಸು. ಸೊ ಆ ಬಡವರಿಗೆ ಮೊಬೈಲ್ ತಗೊಳಕ್ಕಾಗ್ತಾ ಇರಲಿಲ್ಲ. ಸೊ ಈ ತಾಳಿ ಎಲ್ಲ ಅಡ ಇಟ್ಟು ತೊಗೊಳ್ತಾ ಇದ್ರು. ಸೊ ಇದರಲ್ಲಿ ಎಷ್ಟು ವರ್ಕೌಟ್ ಆಗಿದೆ ಅಥವಾ ಎಷ್ಟು ಕೆಟ್ಟದಾಗಿದೆ ಅನ್ನೋದು ಗೊತ್ತಿರುತ್ತೆ ನಿಮಗೂ. ಸೊ ಆ ಕಂಟೆಂಟನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಎಕ್ಸ್ಟ್ರಾಡಿನರಿ 2 ಸಾಂಗ್ ತೋರಿಸೋದು ನನಗೆ 2 ಸಾಂಗು ತುಂಬ ಇಷ್ಟ ಆಯಿತು. 100% ನಿಮ್ಮೆಲ್ರಿಗೂ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ನೆನಪಾಗೇ ಆಗ್ತಾಳೆ. ಸಿನಿಮಾ ನೋಡಿ, ಸಾಂಗ್ ನೋಡಿ, ಫಸ್ಟ್ ಸಾಂಗ್ ನೋಡಿ ಆಮೇಲೆ ಡಿಸೈಡ್ ಮಾಡಿ ಸಿನಿಮಾ ನೋಡ್ಬೇಕಾ ಬೇಡ ಅಂತ. ಅಷ್ಟು ಚೆನ್ನಾಗಿದೆ, ಎಕ್ಸ್ಟ್ರಾಡಿನರಿ ಇದೆ. ನನ್ನ ಕಡೆಯಿಂದ ಇಡೀ ಸಿನಿಮಾ ತಂಡಕ್ಕೆ ಎಲ್ಲ ಥರ ಸಪೋರ್ಟ್ ಇರುತ್ತೆ. ಹಾಗೂ ನಮ್ಮ ಅಭಿಮಾನಿ ಬಳಗದವರು, ಆಮೇಲೆ ನಮ್ಮ ಇಡೀ ಕನ್ನಡಿಗರು 100% ಈ ಸಿನಿಮಾಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಮನ್ಸಾರೆ ಹೇಳ್ತೀನಿ, ನನ್ನ ಕಣ್ಣಲ್ಲೇ ನೀರು ಬಂತು. ಮನ್ಸಾರೆ ಹಾರೈಸ್ತಾ ಇದ್ದೀನಿ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಇಂಥ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ಕೊಡ್ತಾ ಇರಿ. ಮ್ಯೂಸಿಕ್ ಡೈರೆಕ್ಟ್ರೇ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.